ಆಯ್ತಾ, ಅಣು ಅಂತ ಕರಿತೀವಿ. ಕ್ಲಿಯರ್? ಆಟಮ್ ಅನ್ನೋ ಅರ್ಥ ಅದೇ ಚಿಕ್ಕದು, ಅದಕ್ಕೆ ಚಿಕ್ಕದು ಯಾವುದು ಇಲ್ಲ ಅಂತ ಅರ್ಥ. ಇಟ್ ಇಸ್ ದ ಲಾಸ್ಟ್ ಥಿಂಗ್ ವಿಚ್ ಐ ಕ್ಯಾನ್ ಡಿವೈಡ್. ನಾನು ಇದೆಲ್ಲನೂ ಕಡಿಮೆ ಮಾಡ್ಕೊಳ್ತಾ ಹೋದ್ರೆ ಲಾಸ್ಟ್ ಏನು ಡಿವೈಡ್ ಮಾಡ್ಬೋದು ನಾನು? ಯಾವುದು? ಆಟಮ್. ಅದೇ ಲಾಸ್ಟ್ ಅಪ್ಪ, ಅದಕ್ಕಿಂತ ಚಿಕ್ಕದಿಲ್ಲ, ಅದಕ್ಕಿಂತ ಕೆಳಗಡೆ ಡಿವೈಡ್ ಮಾಡೋಕ್ಕಾಗಲ್ಲ ಅಂದ್ರೆ ಆಟಮ್ ಅಂತ ಅರ್ಥ. ಇಟ್ ಇಸ್ ಕಾಲ್ಡ್ ಇಂಡಿವಿಸಿಬಲ್. ಆಟಮೇ ಲಾಸ್ಟ್, ಅದಕ್ಕಿಂತ ಚಿಕ್ಕದಿಲ್ಲ ಅಂತ ಅನ್ಕೊಂಡಿದ್ವಿ. ಆಮೇಲೆ ಗೊತ್ತಾಯ್ತು ಆಟಮ್ ಒಳಗಡೆ ಕೂಡ ಏನೋ ಇದೆಯಂತ. ಆಟಮ್ ಕೆಳಗಡೆ ಏನು ಇರೋದನ್ನ ಸಬ್ ಆಟಮಿಕ್ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಕರೆಕ್ಟಾಗಿ ಕೇಳಿಸ್ಕೊಡ್ರಿ. ಓಕೆ, ಸಬ್ ಅಂದ್ರೆ ಅರ್ಥ ಸಬ್ ಡಿವಿಷನ್, ಸಬ್ ಕ್ಲಾಸ್, ಸಬ್ ರೀಜನ್ ಅದರ್ಥ ಅದ್ರ ಕೆಳಗಡೆ ಅಂತ. ಸೊ ಆಟಮ್ ಅದ್ರ ಕಡೆ ಇರೋದು ಸಬ್ ಆಟಮಿಕ್ ಪಾರ್ಟಿಕಲ್ಸ್. ಅಂದ್ರೆ ಅಣು ಅಂತ ಕರಿತೀವಿ, ಪರಮಾಣು ಅಂತ ಕರಿತೀವಿ, ಉಪಾಣು ಅಂತ ಕರಿಬೋದು. ಅದ್ರ ಕಡೆ ಇರುವಂಥದ್ದು ಅಂದ್ರೆ ಅದ್ರ ಕಡೆ ಇರುವಂಥದ್ದು. ಸೊ ಆ ಸಬ್ ಆಟಮಿಕ್ ಪಾರ್ಟಿಕಲ್ಸ್ ಅವುಗಳನ್ನೇ ಪಾಸಿಟಿವ್ ಪ್ರೋಟಾನ್ಸ್, ಆಮೇಲೆ ಅದು ನ್ಯೂಟ್ರಲ್ ನ್ಯೂಟ್ರಾನ್ಸ್ ಅಂಡ್ ನೆಗೆಟಿವ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಇವುಗಳನ್ನೇ ನಾವು ಸಬ್ ಆಟಮಿಕ್ ಪಾರ್ಟಿಕಲ್ಸ್ ಕರಿತೀವಿ. ಯಾವುದು? ಪಾಸಿಟಿವ್ ಪ್ರೋಟಾನ್ಸ್, ಎಲೆಕ್ಟ್ರಾನ್ಸ್ ಮತ್ತು ನ್ಯೂಟ್ರಾನ್ಸ್. ನಿಮ್ದು ಒಂದು ಕೋಡ್ ವರ್ಡ್ ಪೆನ್. ಏನು ಪೆನ್ ಅಂದರೆ? ಪಾಸಿಟಿವ್ ಪ್ರೋಟಾನ್ಸ್, ನೆಗೆಟಿವ್ ಎಲೆಕ್ಟ್ರಾನ್ಸ್, ನ್ಯೂಟ್ರಾನ್ಸ್. ಕ್ಲಿಯರ್? ಓಕೆ, ಅಂದರೆ ಆಟಮ್ ಕೆಳಗಡೆ ಇರೋದು ಈ ಮೂರು. ಯಾವ ಮೂರು? ಪ್ರೋಟಾನ್ಸ್, ಎಲೆಕ್ಟ್ರಾನ್ಸ್, ನ್ಯೂಟ್ರಾನ್ಸ್. ಸೊ ಪ್ರೋಟಾನ್ಸ್ ಯಾವ ಚಾರ್ಜು? ಪಾಸಿಟಿವ್ ಚಾರ್ಜ್. ಎಲೆಕ್ಟ್ರಾನ್ಸ್ ನೆಗೆಟಿವ್ ಚಾರ್ಜ್. ನ್ಯೂಟ್ರಲ್ ಚಾರ್ಜ್. ಒಟ್ಟಲ್ಲಿ ಆಟಮ್ ಒಳಗಡೆ ಪ್ರೋಟಾನ್ಸ್, ಎಲೆಕ್ಟ್ರಾನ್ಸ್, ನ್ಯೂಟ್ರಾನ್ಸ್ ಅಂತ ಗೊತ್ತಾಯ್ತು. ಹೇಗಿದೆ ಅಂತ ಕೇಳಿದ್ರೆ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಒಟ್ಟಿಗೆ ಇರ್ತವಂತೆ. ಒಟ್ಟಿಗೆ ಸೇರಿ ಇದನ್ನ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಎಂತ ಕರಿತೀವಿ? ನ್ಯೂಕ್ಲಿಯಸ್ ಕರಿತೀವಿ. ಇದರ ಸುತ್ತಲೂ ಎಲೆಕ್ಟ್ರಾನ್ಸ್ಗಳು ಸುತ್ತಾಡ್ತಾ ಇರ್ತವೆ. ಕ್ಲಿಯರ್? ಸೊ ಒಂದು ಸಿಂಪಲ್ ಆಟಮ್ ಹೇಗಿರುತ್ತೆ ಅಂದ್ರೆ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಒಟ್ಟಿಗೆ ಇದ್ದು ಏನಾಗುತ್ತೆ ಅದು ಎಂತ ಕರಿತೀವಿ? ಇದನ್ನ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಅದ್ರ ಒಳಗಡೆ ಎಲೆಕ್ಟ್ರಾನ್ಸ್ ಸುತ್ತಾಡ್ತಾ ಇರ್ತವೆ. ಇವುಗಳನ್ನ ಶೆಲ್ ಅಂತ ಕರಿತೀವಿ, ಆರ್ಬಿಟ್ಸ್ ಅಂತ ಕರಿತೀವಿ. ಕ್ಲಿಯರ್? ಅರ್ಥ ಆಗಲ್ವಾ? ಕ್ಲಿಯರ್? ಸೊ ಡಿಸ್ಕಸ್ ಮಾಡೋಣ, ಡೀಟೇಲ್ ಆಗೋಣ. ಸೊ ಎವ್ರಿಥಿಂಗ್ ಇಸ್ ಯೂನಿವರ್ಸ್. ಎಲ್ಲವೂ ಈ ನಮ್ಮ ವಿಶ್ವದಲ್ಲಿ ಎಲ್ಲವೂ ಏನದು ಕೂಡಿದೆ? ಆಟಮ್ ಇಂದ ಕೂಡಿದೆ. ಆಟಮ್ ಅಂದ್ರೆ ಅದೇ ಚಿಕ್ಕದು, ಅದೇ ಲಾಸ್ಟ್, ಅದಕ್ಕಿಂತ ಕೆಳಗಡೆ ಡಿವೈಡ್ ಮಾಡೋಕ್ಕಾಗಲ್ಲ ಅಂತ ಅರ್ಥ. ಆಮೇಲೆ ಗೊತ್ತಾಯಿತು, ಆವಿಷ್ಕಾರ ಮಾಡೋದು ಗೊತ್ತಾಯಿತು, ಆಟಮ್ ಕೆಳಗಡೆ ಕೂಡ ಏನು ಅದಕ್ಕಿಂತ ಚಿಕ್ಕದಾಗಿರ್ತಿದ್ದಾವಂತೆ. ಅದು ಯಾವುದದು? ಸಬ್ ಆಟಮಿಕ್ ಪಾರ್ಟಿಕಲ್ಸ್. ಅವು ಯಾವುವು? ಪ್ರೋಟಾನ್ಸ್, ಎಲೆಕ್ಟ್ರಾನ್ಸ್, ನ್ಯೂಟ್ರಾನ್ಸ್. ಓಕೆ, ಅಂದರೆ ಆಟಮ್ ಒಳಗಡೆ ಪಾಸಿಟಿವ್ ಪ್ರೋಟಾನ್ಸ್ ಇದ್ದಾವೆ, ನೆಗೆಟಿವ್ ಎಲೆಕ್ಟ್ರಾನ್ಸ್, ನ್ಯೂಟ್ರಾನ್ಸ್ ಇದೆ. ಗೊತ್ತಾಯಿತು. ಹೇಗಿದೆ ಅನ್ನೋ ಅರ್ಥ ಕೇಳಿದ್ರೆ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಒಟ್ಟಿಗೆ ಸರನಾಗಿದೆ, ನ್ಯೂಕ್ಲಿಯಸ್ ಆಗಿದೆ, ಸುತ್ತಲೂ ಎಲೆಕ್ಟ್ರಾನ್ಸ್ಗಳಿದ್ದಾವೆ. ಇಷ್ಟು ಅರ್ಥ ಆಯ್ತಾ? ಇನ್ನೇ ಕಡೆ ಇದೆ, ಅದು ಮುಂದಕ್ಕೆ ಹೋಗೋಣ, ಲಾಸ್ಟ್ ಕ್ಲಾಸಲ್ಲಿ ಹೋಗೋಣ, ಅದು ಡಿಸ್ಕಸ್ ಮಾಡೋಣ ಲಾಸ್ಟ್ ಕ್ಲಾಸಲ್ಲಿ. ಈ ಕೆಳಗಡೆ ಕೂಡ ಬರ್ತವೆ, ಅವುಗಳನ್ನ ನಾವು ಫಂಡಮೆಂಟಲ್ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಸದ್ಯಕ್ಕೆ ಅರ್ಥ ಮಾಡ್ಕೊಳ್ಳಿ, ಆಯಿತಾ? ನಾನು ಹೇಳ್ತಾ ಇದ್ದಲ್ಲ, ಈ ನಮ್ಮ 8 days or 9 days ವಾಟ್ ಎವರ್ ವಿಲ್ ಬಿ ಫುಲ್ಲಿ ಲೋಡೆಡ್. ನಿಮ್ಗೆ 8 hour ಆ ಕ್ಲಾಸ್ ಅಷ್ಟರಲ್ಲಿ ತಲೆ ಗಿರ್ ಅಂದ್ಬಿಟ್ಟಿರುತ್ತೆ. ಅಷ್ಟೊಂದು ಇನ್ಫಾರ್ಮೇಷನ್ ವಿಲ್ ಡಿಸ್ಕಸ್ ಇಯರ್, ಆಯಿತಾ? ಅರ್ಥ ಹೇಳಿ ನಿಮಗೆ. ಕ್ಲಿಯರ್? ಸೊ ವಾಟ್ ಇಸ್ ಆಟಮ್? ಅದೇ ಚಿಕ್ಕದು ಆಟಮ್ ಅಂದ್ಕೊಂಡಿದ್ದೀವಿ. ಆಟಮ್ ಕೆಳಗಡೆ ಏನಿದೆ? ಅವುಗಳು ಯಾವುದಾದ್ರು? ಪಾಸಿಟಿವ್ ಪ್ರೋಟಾನ್ಸ್, ನೆಗೆಟಿವ್ ಎಲೆಕ್ಟ್ರಾನ್ಸ್, ನ್ಯೂಟ್ರಾನ್ಸ್. ಅರ್ಥ? ಓಕೆ. ಈ ಪ್ರೋಟಾನ್ಸ್, ಎಲೆಕ್ಟ್ರಾನ್ಸ್, ನ್ಯೂಟ್ರಾನ್ಸ್ ಸೇರಿ ಆಟಮ್ ಆಗುತ್ತೆ. ಹೇಗಾಗ್ತವೆ ಸರ್ ಅಂದರೆ, ಒಂದು ಪ್ರೋಟಾನ್, ಒಂದು ಎಲೆಕ್ಟ್ರಾನ್, ಇದು ಹೈಡ್ರೋಜನ್ ಅಂತ ಕರಿತೀವಿ. ಓಕೆ, 2 ಪ್ರೋಟಾನ್, 2 ನ್ಯೂಟ್ರಾನ್, 2 ಎಲೆಕ್ಟ್ರಾನ್, ಇದು ಹೀಲಿಯಂ ಅಂತ ಕರಿತೀವಿ. ಕ್ಲಿಯರ್? 6 ಪ್ರೋಟಾನ್ ಬರ್ಕೊಳ್ರಿ, 6 ನ್ಯೂಟ್ರಾನ್, 6 ಎಲೆಕ್ಟ್ರಾನ್, ಇದನ್ನ ಕಾರ್ಬನ್ ಅಂತ ಕರಿತೀವಿ. ಓಕೆ, ಬರ್ಕೊಳ್ಳಿ. 8 ಪ್ರೋಟಾನ್, 8 ನ್ಯೂಟ್ರಾನ್, ಫಾರ್ ಎಕ್ಸಾಂಪಲ್ 8 ಎಲೆಕ್ಟ್ರಾನ್ ಇಂದ ಆಕ್ಸಿಜನ್ ಅಂತ ಕರಿತೀವಿ. 26 ಪ್ರೋಟಾನ್, 26 ನ್ಯೂಟ್ರಾನ್, 26 ಎಲೆಕ್ಟ್ರಾನ್ನ ಐರನ್ ಅಂತ ಕರಿತೀವಿ. ಹೀಗೆ 26, 36, 46 ವಾಟ್ ಎವರ್. ಅಂದರೆ ಏನು ಗೊತ್ತಾಯ್ತು ಈಗ? 1 ಪ್ರೋಟಾನ್, 1 ಎಲೆಕ್ಟ್ರಾನ್ ಏನು? 2 ಪ್ರೋಟಾನ್, 2 ನ್ಯೂಟ್ರಾನ್, 2 ಎಲೆಕ್ಟ್ರಾನ್ ಆಗುತ್ತೆ ಹೀಲಿಯಂ. 6 ಆದರೆ
ಕಾರ್ಬನ್, 7 ಆದರೆ ಮತ್ತು 9 ಆದರೆ ಇನ್ನೊಂದು, 20 ಆದರೆ ಮತ್ತೊಂದು. ಅದೇ ರೀತಿ ಈ ಸೂಕ್ಷ್ಮವಾಗಿ ಗಮನಿಸಿದ್ರೆ ಎವ್ರಿಥಿಂಗ್ ಈಸ್ ಮೇಡ್ ಅಪ್ ಆಫ್ ಸೇಮ್ ಪ್ರೋಟಾನ್ಸ್, ಸೇಮ್ ಎಲೆಕ್ಟ್ರಾನ್ಸ್, ಸೇಮ್ ನ್ಯೂಟ್ರಾನ್ಸ್. ಆ ಡಿಫ್ರೆನ್ಸ್ ಏನಂದರೆ ಇವುಗಳ ಸಂಖ್ಯೆ ಬೇರೆ ಬೇರೆ ಆಗ್ತದೆ. ನೀವು ನೋಡಿ ಬೋರ್ಡ್ ಮೇಲೆ ಒಂದು ಪ್ರೋಟಾನ್ ಒಂದು ಎಲೆಕ್ಟ್ರಾನ್ ಅಂದರೆ ಏನದು ಹೈಡ್ರೋಜನ್ ಕರಿತೀವಿ. ಅದು 2 ಆಗ್ಬಿಟ್ರೆ ಹೀಲಿಯಂ ಅಂತ ಕರಿತೀವಿ. 6 ಆದರೆ ಕಾರ್ಬನ್, 8 ಆದರೆ ಆಕ್ಸಿಜನ್, 26 ಆದರೆ ಐರನ್. ಹೀಗೆ ಅಂದರೆ ಎವ್ರಿಥಿಂಗ್ ನ್ಯೂಸ್ ಯೂನಿವರ್ಸ್ ಇಸ್ ಮೇಡ್ ಅಪ್ ಆಫ್ ಸೇಮ್ ಪ್ರೋಟಾನ್ಸ್, ಎಲೆಕ್ಟ್ರಾನ್ಸ್, ನ್ಯೂಟ್ರಾನ್ಸ್, ಬಟ್ ನಂಬರ್ ಚೇಂಜ್ ಆಗ್ತಾ ಅವರು ರೂಪನ ಚೆನ್ನಾಗಿ ಅನ್ಕೊಳ್ಳೋಣ ಸದ್ಯಕ್ಕೆ. ಆಯ್ತಾ? ಯಾವಾಗ ನಂಬರ್ ಚೆನ್ನಾಗುತ್ತೆ, ನಂಬರ್ ಚೆನ್ನಾಗಿದ್ರೆ 2 ಇರೋದು 6 ಆದರೆ ಕಾರ್ಬನ್ ಆಗೋಯ್ತು, 6 8 ಇದ್ರೆ ಆಕ್ಸಿಜನ್ ಆಗೋಯ್ತು. ಕ್ಲಿಯರಾ? ಅರ್ಥ ಇಲ್ವಾ? ಕ್ಲಿಯರ್? ಸೊ ಎವ್ರಿಥಿಂಗ್ ಇಸ್ ಮೇಡ್ ಅಪ್ ಆಫ್ ಸೇಮ್ ಪ್ರೋಟಾನ್ಸ್, ಎಲೆಕ್ಟ್ರಾನ್ಸ್, ನ್ಯೂಟ್ರಾನ್ಸ್, ಬಟ್ ನಂಬರ್ ಬೇರೆ ಬೇರೆ ಆಗ್ತದೆ. ಈಗ ಬ್ಯೂಟಿ ಏನಂದರೆ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಒಟ್ಟಿಗೆ ಸೇರಿ ನ್ಯೂಕ್ಲಿಯಸ್ ಆಗುತ್ತೆ. ಅದು ಸುತ್ತಲೂ ಎಲೆಕ್ಟ್ರಾನ್ಸ್ ಸುತ್ತಾ ಇರ್ತವೆ. ಇಷ್ಟು ಅರ್ಥ ಮಾಡ್ಕೊಳ್ರಿ, ಸದ್ಯಕ್ಕೆ ಅರ್ಥ ಮಾಡ್ಕೊಳ್ರಿ. ಹೇಗೆ ಸಹ ಸುತ್ತಾ ಇರ್ತವೆ ಅಂದರೆ ಸುಮ್ಮನೆ ಇಷ್ಟು ಅರ್ಥ ಮಾಡ್ಕೊಳ್ಳೋಣ. ಸೂರ್ಯ ಇದೆಯಾ? ಸೂರ್ಯ ಸುತ್ತ ಮೆರ್ಕುರಿ, ವೀನಸ್ ಸುತ್ತದವ. ಅದೇ ಥರ ಈ ಸೆಂಟ್ರಲ್ಲಿ ನ್ಯೂಕ್ಲಿಯಸ್ ಇದೆ, ಅದು ಸುತ್ತ ಏನು ಸುತ್ತಾ ಇರ್ತವೆ? ಎಲೆಕ್ಟ್ರಾನ್ಸ್ ಸುತ್ತಾ ಇರ್ತವೆ. ಇಷ್ಟು ಅರ್ಥ ಮಾಡ್ಕೊಂಡ್ರೆ ಓಕೆ. ಇನ್ನೊಂದು ವಿಷಯ ಏನು ಗಮನಿಸಿದ್ದೀರಾ ಅಂದರೆ ಎಷ್ಟು ಪ್ರೋಟಾನ್ಸ್ ಇದೆಯೋ ಅಷ್ಟೇ ಎಲೆಕ್ಟ್ರಾನ್ಸ್ ಇದಾವೆ ನೋಡಿ. ನ್ಯೂಟ್ರಾನ್ಸ್ ಬಿಟ್ಬಿಡಿ, ಆಮೇಲೆ ನೋಡ್ಕೊಳ್ಳೋಣ. ನ್ಯೂಟ್ರಾನ್ಸ್ ಯಾವ ಚಾರ್ಜು? ನ್ಯೂಟ್ರಲ್ ಚಾರ್ಜ್. ಸೊ ಅದು ಆಮೇಲೆ ನೋಡ್ಕೊಳ್ಳೋಣ. ಸದ್ಯಕ್ಕೆ ಅರ್ಥ ಮಾಡ್ಕೊಡ್ರಿ. ಎಷ್ಟು ಪ್ರೋಟಾನ್ಸ್ ಇದೆಯೋ ಅಷ್ಟೇ ಎಲೆಕ್ಟ್ರಾನ್ಸ್ ಇರುತ್ತೆ. ಎಷ್ಟು ಪ್ರೋಟಾನ್ಸ್ ಇದೆಯೋ ಅಷ್ಟೇ ಎಲೆಕ್ಟ್ರಾನ್ಸ್ ಇದ್ರೆ ಆ ರೀತಿಯಾದ ಆಟಮ್ನ ಸ್ಥಿರವಾಗಿದೆ, ಸ್ಟೇಬಲ್ ಆಗಿದೆ ಅಂತ ಕರಿತೀವಿ. ಕಾಡೆ ಕಲ್ತ್ಕೊಡಿ, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಆಯ್ತಾ? ಎಂತ ಬರ್ಕೊಂಡ್ರಿ? ಎಷ್ಟು ಪ್ರೋಟಾನ್ಸ್ ಇದೆಯೋ ಅಷ್ಟೇ ಎಲೆಕ್ಟ್ರಾನ್ಸ್ ಇದ್ರೆ ಏನಾಗುತ್ತೆ? ಸ್ಥಿರವಾಗಿದೆ. ಸೊ ಪ್ರೋಟಾನ್ಸ್ ಯಾವ ಚಾರ್ಜು? ಪಾಸಿಟಿವ್ ಚಾರ್ಜ್. ಎಲೆಕ್ಟ್ರಾನ್ಸ್ ಯಾವ ಚಾರ್ಜು? ಕರೆಕ್ಟಾ? ಇವುಗಳನ್ನೇ ನಾವು ಚಾರ್ಜ್ಡ್ ಪಾರ್ಟಿಕಲ್ ಅಂತ ಕರೆಯೋದು. ಇವುಗಳನ್ನ ನಾವು ಚಾರ್ಜ್ಡ್ ಪಾರ್ಟಿಕಲ್, ವಿದ್ಯುದಾವೇಶ ಕಣಗಳು ಅಂತ ಕರಿತೀವಿ. ಸೊ ಪ್ರೋಟಾನ್ಸ್ ಯಾವ ಚಾರ್ಜ್? ಪ್ರೋಟಾನ್ಸ್ ಯಾವ ಚಾರ್ಜ್? ಪಾಸಿಟಿವ್ ಚಾರ್ಜ್. ಎಲೆಕ್ಟ್ರಾನ್ಸ್ ಯಾವ ಚಾರ್ಜ್? ನೆಗೆಟಿವ್ ಚಾರ್ಜ್. ಟೋಟಲ್ ಚಾರ್ಜ್ ಇದೆಯಾ? ಆ ಚಾರ್ಜ್ ಇರೋದನ್ನೇ ಚಾರ್ಜ್ ಪಾರ್ಟಿಕಲ್ಸ್ ಅಂತ ಕರಿತೀವಿ, ವಿದ್ಯುದಾವೇಶ ಕಣಗಳು ಅಂತ ಕರಿತೀವಿ. ಕರೆಕ್ಟ್? ಕ್ಲಿಯರ್? ಓಕೆ. ಈಗ ಮತ್ತೆ ವಾಪಸ್ ಬನ್ನಿ. ಎಷ್ಟು ಪ್ರೋಟಾನ್ಸ್ ಇದೆಯೋ ಅಷ್ಟೇ ಸಂಖ್ಯೆ ಎಲೆಕ್ಟ್ರಾನ್ಸ್ ಇದ್ರೆ ಆ ರೀತಿಯಾದ ಆಟಮ್ ಸ್ಟೇಬಲ್, ಸ್ಥಿರವಾಗಿದೆ ಅಂತ. ಈ ಸಂಖ್ಯೆಯಲ್ಲಿ ಏರುಪೇರು ಆದರೆ ಅವುಗಳನ್ನು ಅಯಾನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಎಲ್ಲ ಈಗ ಬೋರ್ಡ್ ನೋಡಿ, ಈಗ ಗೊತ್ತಾಗುತ್ತೆ. ಬೋರ್ಡ್ ನೋಡಿ ಫಸ್ಟು, ಆಮೇಲೆ ಬರ್ಕೊಟ್ರಂತೆ. ಇಲ್ಲಿ ನೋಡ್ರಿ, ಇಲ್ಲಿ ಬೋರ್ಡು 8 ಪ್ರೋಟಾನ್ಸ್, 8 ನ್ಯೂಟ್ರಾನ್ಸ್, 8 ಏನಾಯ್ತು? ಇದು ಯಾವುದಿದು? ಆಕ್ಸಿಜನ್ ಅಂತ. ಇದು ಹೆಸರು ಆಕ್ಸಿಜನ್ ಅಂತ ಕರೀತಾರೆ. ಓಕೆ, ಆಕ್ಸಿಜನ್. ಕ್ಲಿಯರಾ? ಆಕ್ಸಿಜನ್ ಆಟಮ್. ಓಕೆ, ಕರೆಕ್ಟಾಗಿ ಕಲ್ತ್ಕೊಳ್ಳಿದ್ನ, ಇವು ಇಂಪಾರ್ಟೆಂಟ್ ಪಾಯಿಂಟ್ ಇದು. ಎಷ್ಟು ಪ್ರೋಟಾನ್ಸ್ ಇದೆಯೋ ಅಷ್ಟೇ ಎಲೆಕ್ಟ್ರಾನ್ಸ್ ಇದ್ರೆ ಸ್ಟೇಬಲ್ ಆಟಮ್, ಇದು ಸ್ಟೇಬಲ್ ಆಕ್ಸಿಜನ್. ಈಗ ಈ ಸಂಖ್ಯೆಯಲ್ಲಿ ಏರುಪೇರು ಆಗ್ಬಿಟ್ರೆ ಹೇಗಾಗುತ್ತೆ ಸರ್? ಎಲ್ಲ ಬೋರ್ಡ್ ನೋಡ್ತಾ ಇರಿ. 8 ಪ್ರೋಟಾನ್ಸ್, 8 ನ್ಯೂಟ್ರಾನ್ಸ್ ಇದೆ, 8 ಎಲೆಕ್ಟ್ರಾನ್ಸ್ ಇತ್ತು. ಇದರಲ್ಲಿ 1 ಎಲೆಕ್ಟ್ರಾನ್ಸ್ ಜಂಪ್ ಆಗೋಯ್ತು. ಈಗ ಏನಾಯ್ತು? 8 ಇದೇನಾಯ್ತು? ಈಗ 7 ಆಯಿತು. ಕ್ಲಿಯರ್? ಈಗ 8 ಇದೆ, 7 ಇದೆ, ಇದು ಮ್ಯಾಚ್ ಆಗ್ತಲ್ಲ, ಇದು ಅನ್ಸ್ಟೇಬಲ್. ಈ ಕಂಡೀಷನ್ನ ಅಯೋನ್ ಅಂತ ಕರಿತೀವಿ. ಡನ್ ಆಯ್ತಾ? ಒಂದೊಂದು ಅರ್ಥ ಮಾಡ್ಕೊಳ್ಳಿ, ಡಿಸ್ಕಸ್ ಮಾಡೋಣ. ಸೊ ಈಗ ಎಷ್ಟು ಪ್ರೋಟಾನ್ ಸಂಖ್ಯೆ ಇದು ಅಷ್ಟೇ ಸಂಖ್ಯೆಯಲ್ಲಿ ಎಲೆಕ್ಟ್ರಾನ್ಸ್ ಇದ್ರೆ ಸಚ್ ಆಟಮ್ ಇಸ್ ಕಾಲ್ಡ್ ಸ್ಟೇಬಲ್, ಸ್ಥಿರವಾಗಿದೆ ಅಂತ. ಸಂಖ್ಯೆಯಲ್ಲಿ ಸ್ವಲ್ಪ ಏರುಪೇರು ಆದರೆ, ಫಾರ್ ಎಕ್ಸಾಂಪಲ್ 8 ಪ್ರೋಟಾನ್ 8 ನ್ಯೂಟ್ರಾನ್ ಇತ್ತು, ಸುತ್ತಲೂ 8 ಎಲೆಕ್ಟ್ರಾನ್ ಸುತ್ತಾಡ್ತಾ ಇತ್ತು. ಅದರಲ್ಲಿ ಲಾಸ್ಟಲ್ಲಿ 1 ಎಲೆಕ್ಟ್ರಾನ್ಸ್ ಜಂಪ್ ಆಗಿಬಿಟ್ರೆ ಅಲ್ಲಿ ಎಷ್ಟಾಯ್ತು? ಈಗ ಎಲೆಕ್ಟ್ರಾನ್ ಸಂಖ್ಯೆ 7 ಆಯಿತು. ಅಲ್ಲಿ 7 8 ಡಿಸ್ಕಾಲ್ಡ್ ಅಯಾನ್. ಈ ಸ್ಥಿತಿಯನ್ನು ಅಯಾನ್ ಅಂತ ಕರಿತೀವಿ. ಅರ್ಥ? ಈ ಜಂಪ್ ಆಗಿರೋ ಎಲೆಕ್ಟ್ರಾನ್ನ, ಎಮಿಟ್ ಆಗಿರೋ ಎಲೆಕ್ಟ್ರಾನ್ನ, ರಿಲೀಸ್ ಆಗಿರೋ ಎಲೆಕ್ಟ್ರಾನ್ನ ಫ್ರೀ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಕ್ಲಿಯರಾ? ಇನ್ನೊಂದು ಕಂಡೀಷನ್ ನೋಡೋಣ. ಇದೇ ಸೇಮ್ 8 ಪ್ರೋಟಾನ್ಸ್ ಇದೆ, 8 ನ್ಯೂಟ್ರಾನ್ಸ್, 8 ಎಲೆಕ್ಟ್ರಾನ್ಸ್ ಇದ್ದಾವೆ. ಬೇರೆ ಇನ್ನೊಂದು ಕಂಡೀಷನ್ ನೋಡೋಣ. 8 ಪ್ರೋಟಾನ್ಸ್ ಇತ್ತು, 8 ನ್ಯೂಟ್ರಾನ್ಸ್ ಇದೆ, 8 ಎಲೆಕ್ಟ್ರಾನ್ಸ್ ಸುತ್ತಾಡ್ತಾ ಇತ್ತು.
ಈಗ ಸಡನ್ ಆಗಿ ಒಂದು ಎಲೆಕ್ಟ್ರಾನ್ ಒಂದು ಸೇರ್ಕೊಳ್ತು ಅನ್ಕೊಳ್ಳೋಣ, ಎಲೆಕ್ಟ್ರಾನ್ ಸೇರ್ಕೊಳ್ತು. ಆ ಸೇರ್ಕೊಂಡಾಗ ಏನಾಗುತ್ತೆ, ಇದು 8 ಎಷ್ಟಾಗುತ್ತೆ, ಇದು 9 ಆಗುತ್ತೆ. ಇವಾಗಲೂ ಇದು ಅಯೋನ್ ಅಂತ ಕರಿತೀವಿ. ಅವಾಗ ಈ ಕಂಡೀಷನ್ ಕೂಡ ಅಯೋನ್ ಅಂತ ಕರಿತೀವಿ, ಇದನ್ನು ಕೂಡ ಈಗ ಅಯೋನ್ ಅಂತ ಕರಿತೀವಿ. ಅಂದ್ರೆ ಏನರ್ಥ ಆಯ್ತು, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಲ್ಲ ಎಲೆಕ್ಟ್ರಾನ್ ಕಳ್ಕೋ ಅಥವಾ ಪಡ್ಕೋ ಏನಾಗ್ತೀವಿ, ಅಯೋನ್ಸ್ ಆಗ್ತೀವಿ. ಇಷ್ಟೇ ಡೆಫಿನೇಷನ್. ವಾಟ್ ಇಸ್ ಅಯೋನ್? either you lose the electron or gain the electron, it will become ion. Lose the electron or gain the electron ಏನಾಗುತ್ತೆ, ಅಯೋನ್ಸ್ ಆಗುತ್ತೆ. ಆಯ್ತಾ? ಎಲೆಕ್ಟ್ರಾನ್ನ ಕಳ್ಕೊಳ್ರಿ ಅಥವಾ ಎಲೆಕ್ಟ್ರಾನ್ನ ಪಡ್ಕೊಳ್ಳಿ, ಏನಾಗುತ್ತೆ ಅವಾಗ, ಅಯೋನ್ಸ್ ಆಗುತ್ತೆ. ಆಯ್ತಾ? ಆ ಫ್ರೀ ಎಲೆಕ್ಟ್ರಾನ್ಸ್ ಈ ಕಡೆ ಬಂದಿರುತ್ತೆ. ಅರ್ಥ ಆಗಿಲ್ವಾ? ಸೊ ವಾಟ್ ಇಸ್ ಅಯೋನ್? ಲೂಸ್, ವೆರಿ ಗುಡ್. ಇದರ್ ಲೂಸ್ ಎಲೆಕ್ಟ್ರಾನ್ ಆರ್ ಗೇನ್ ಎಲೆಕ್ಟ್ರಾನ್, ಇಟ್ ವಿಲ್ ಬಿಕಮ್ ಅಯಾನ್. ಎಲೆಕ್ಟ್ರಾನ್ನ ಕಳ್ಕೋ ಅಥವಾ ಪಡ್ಕೋ ಏನಾಗ್ತೀವಿ, ಅಯಾನ್ಸ್ ಆಗ್ತೀವಿ. ಕ್ಲಿಯರಾ? ಈಗಿನ ಸ್ವಲ್ಪ ಡೀಟೇಲ್ ಆಗಿ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ 8 ಎಲೆಕ್ಟ್ರಾನ್ಸ್ ಇತ್ತು, 1 ಎಲೆಕ್ಟ್ರಾನ್ ಜಂಪ್ ಆಯಿತು. 8ಗೆ ಏನಾಯ್ತು, ಈಗ 7 ಆಯಿತು. ಇದು ಅಯೋನ? ಈಗ ಮುಂದೆ ಡೀಟೇಲ್ ಮಾಡಿ ಯಾವ ಅಯೋನ್ ಅಂತ ಕೇಳ್ತೀವಿ. ಯಾವ ಅಯೋನ್ ಈ ಥರ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ 8 ಎಲೆಕ್ಟ್ರಾನ್ಸ್ ಇತ್ತು, 1 ಎಲೆಕ್ಟ್ರಾನ್ ಹೋಗ್ಬಿಡ್ತು. ಎಲೆಕ್ಟ್ರಾನ್ಸ್ ಯಾವ ಚಾರ್ಜ್? ನೆಗೆಟಿವ್ ಚಾರ್ಜ್. ನೆಗೆಟಿವ್ ಚಾರ್ಜ್ ಅಂದರೆ ಕೆಟ್ಟದ್ದು ಅಂದ್ಕೊಳ್ಳೋಣ. ಕೆಟ್ಟದನ್ನ ಬಿಟ್ಟು ನಾನು ಒಳನಾಗ್ಬಿಟ್ಟೆ, ಅಥವಾ ನೆಗೆಟಿವ್ನ ಬಿಟ್ಟು ನಾನು ಪಾಸಿಟಿವ್ ಆಗಿಬಿಟ್ಟೆ. ಯಾವಾಗ ನೆಗೆಟಿವ್ನ ಬಿಟ್ಟು ಇದು ಪಾಸಿಟಿವ್ ಅಯೋನ್ ಆಗಿಬಿಡುತ್ತೆ. ಸೊ ಯಾವ ಅಯೋನ್ ಇದು? ಪಾಸಿಟಿವ್ ಅಯೋನ್ ಅಂತ ಕರಿತೀವಿ. ಆಯ್ತಾ? ಅದು ಇದು ಏನಾಯ್ತು, ಇಲ್ಲಿ ನೆಗೆಟಿವ್ನ ತೊಗೊಂಡು ಏನಾಯ್ತು, ನೆಗೆಟಿವ್ ತೊಗೊಂಡು ಇನ್ನೇನಾಯ್ತು, ಇನ್ನ ನೆಗೆಟಿವ್ ತೊಗೊಂಡು ಇನ್ನೂ ಏನಾಯ್ತು, ಇದು ನೆಗೆಟಿವ್ ಅಯೋನ್ ಆಯಿತು. ಓಕೆ. ಸೊ ಈ ಪಾಸಿಟಿವ್ ಅಯೋನ್ನ ಕ್ಯಾಟ್ ಅಯೋನ್ ಅಂತ ಕರಿತೀವಿ, ನೆಗೆಟಿವ್ ಅಯೋನ್ನ ಆನ್ ಅಯೋನ್ ಅಂತ ಕರಿತೀವಿ. ಕ್ಲಿಯರ್ ಪರ್ಸನಲ್ಸ್? ಅರ್ಥ ಆಯ್ತಾ? ಸೊ ಫಸ್ಟ್ ಏನು ಶುರು ಮಾಡಿದ್ವಿ, ಆಟಮ್. ಓಕೆ, ಇಂಡಿವಿಜುವಲ್, ಅದೇ ಲಾಸ್ಟ್ ಅದಕ್ಕಿಂತ ಚಿಕ್ಕದು ಯಾವುದು ಅಂತ ಗೊತ್ತಾಯ್ತು. ಆಮೇಲೆ ಗೊತ್ತಾಯಿತು ಆಟಮ್ ಒಳಗಡೆ ಕೂಡ ಅದಕ್ಕಿಂತ ಚಿಕ್ಕದಾಗಿರುವಂಥ ಕಣಗಳಿದ್ದಾವೆ. ದಟ್ ಇಸ್ ಕಾಲ್ಡ್ ಸಬ್ ಆಟಮಿಕ್ ಪಾರ್ಟಿಕಲ್ಸ್. ಅದು ಯಾವುದು ಅಂದರೆ ಪಾಸಿಟಿವ್ ಪ್ರೋಟಾನ್ಸ್, ನೆಗೆಟಿವ್ ಎಲೆಕ್ಟ್ರಾನ್ಸ್, ನ್ಯೂಟ್ರಾನ್ಸ್. ಆಯಿತು. ಎಲ್ಲಿದ್ದಾವೆ, ಹೇಗಿದ್ದಾವೆ ಅಂದರೆ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಒಟ್ಟಿಗೆ ಸೇರಿ ಏನಾಗುತ್ತೆ, ನ್ಯೂಕ್ಲಿಯಸ್ ಆಗುತ್ತೆ. ಅದು ಸುತ್ತಲೂ ಎಲೆಕ್ಟ್ರಾನ್ಸ್ಗಳು ಪರಿಭ್ರಮಿಸ್ತಾ ಇರ್ತವೆ, ಆರ್ಬಿಟ್ ಮಾಡ್ತಾ ಇರ್ತವೆ. ಕ್ಲಿಯರ್? ಅರ್ಥ ಆಯ್ತಾ? ಇಷ್ಟು ಹೇಳೋದು. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಎಷ್ಟು ಪ್ರೋಟಾನ್ಸ್ ಇದೆಯೋ ಏನು ಅಷ್ಟೇ ಎಲೆಕ್ಟ್ರಾನ್ಸ್ಗಳನ್ನ ನೋಡ್ತೀವಿ. ಕ್ಲಿಯರಾ? ಎಷ್ಟು ಪ್ರೋಟಾನ್ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿದ್ವಿ, ಇಲ್ಲಿ ಹೀಲಿಯಂ ನೋಡಿದ್ರಿ, ಕಾರ್ಬನ್, ಆಕ್ಸಿಜನ್, ಐರನ್, ಹೀಗೆ. ಕ್ಲಿಯರ್? ಅಂದರೆ ಈ ಪ್ರೋಟಾನ್ಸ್ ಸಂಖ್ಯೆಗಳು ಅಥವಾ ಸಂಖ್ಯೆ ಚೇಂಜ್ ಆಗ್ತಾನಾಗುತ್ತೆ, ಬೇರೆ ಬೇರೆ ಆಟಮ್ ಆಗ್ಬಿಡ್ತಾರೆ. ಆಯ್ತಾ? ಪ್ರೋಟಾನ್ ಸಂಖ್ಯೆ ಚೆನ್ನಾಗುತ್ತೆ, ಬೇರೆ ಬೇರೆ ಆಟಮ್ ಆಗುತ್ತೆ. ಅರ್ಥ ಆಗಿಲ್ಲ ನಿಮಗೆ? ಕ್ಲಿಯರ್? ಇನ್ನೊಂದೇನೆಂದರೆ, ಎಷ್ಟು ಸಂಖ್ಯೆಯಲ್ಲಿ ಪ್ರೋಟಾನ್ಸ್ ಇದೆಯೋ ಅಷ್ಟೇ ಸಂಖ್ಯೆಯಲ್ಲಿ ಎಲೆಕ್ಟ್ರಾನ್ಸ್ಗಳನ್ನ ನೋಡ್ತಾ ಇದ್ದೀವಿ. ಈ ಸಂಖ್ಯೆಯಲ್ಲಿ ಏರುಪೇರು ಆದರೆ ಏನಾಗುತ್ತೆ, ಅಯೋನ್ಸ್ಗಳಾಗ್ಬಿಡ್ತವೆ. ಹೇಗಾಯಿತು ಸರ್ ಅಂದರೆ, ಇಲ್ಲಿ ನೋಡ್ತಾ ಇದ್ದೀರಾ ನಾವು, 8 ಪ್ರೋಟಾನ್ಸ್ ಇತ್ತು, 8 ಎಲೆಕ್ಟ್ರಾನ್ಸ್ ಇತ್ತು, ಅಲ್ಲಿ 1 ಎಲೆಕ್ಟ್ರಾನ್ ಜಂಪ್ ಆಯಿತು. ಆಯಿತಾ? ಜಂಪ್ ಆಗಿ ಎಲೆಕ್ಟ್ರಾನ್ ಹೆಸರೇನು, ಫ್ರೀ ಎಲೆಕ್ಟ್ರಾನ್ಸ್. ಇಲ್ಲಿ 8 ಇದ್ದಿದ್ದು ಒಂದು ಜಂಪ್ ಆಗಿ 7 ಆಯ್ತಲ್ಲ, ಆ ಸ್ಥಿತಿ ಹೆಸರೇನು, ಅಯೋನ್ಸ್ ಅಂತ ಕರಿತೀವಿ. ಕ್ಲಿಯರ್? ಅಂದರೆ ಇಲ್ಲಿ ಎಲೆಕ್ಟ್ರಾನ್ನ ಕಳ್ಕೊಂಡ್ವಿ ಅಥವಾ ಎಲೆಕ್ಟ್ರಾನ್ ಪಡ್ಕೊಂಡ್ವಿ ಏನಾಗುತ್ತೆ, ಅಯೋನ್ಸ್ ಆಗುತ್ತೆ. ಸೊ ಅದ್ರ ಬೇಸ್ ಮೇಲೆ ಎಲೆಕ್ಟ್ರಾನ್ನ ಕಳ್ಕೊಂಡು ಪಾಸಿಟಿವ್ ಅಯಾನ್, ಎಲೆಕ್ಟ್ರಾನ್ನ ಪಡ್ಕೊಂಡು ನೆಗೆಟಿವ್ ಅಯಾನ್. ಸೊ ಪಾಸಿಟಿವ್ ಅಯಾನ್ ಹೆಸರೇನು, ಕ್ಯಾಟಯಾನ್, ನೆಗೆಟಿವ್ ಅಯಾನ್ ಹೆಸರೇನು, ಆನಯಾನ್. ಕ್ಲಿಯರ್? ಇಷ್ಟ ಅರ್ಥ? ಮುಗಿತಾ ಮಗ್ಲಿಲ್ವಾ? ಈಗ ಇಲ್ಲಿ ಬನ್ನಿ, ಈ ಒಂದು ಸ್ಲೈಡಲ್ಲಿ ಗಮನಿಸಿದ್ರೆ ಎಲ್ಲ ಆಟಮಲ್ಲಿ ನ್ಯೂಟ್ರಾನ್ಸ್ ಇದೆ, ಕಾಣ್ತಾ ಇದೆಯಾ? ಆದರೆ ಹೈಡ್ರೋಜನ್ ನ್ಯೂಟ್ರಾನ್ ಕಾಣ್ತಾ ಇಲ್ಲ. ಏನಿದು? ನಾನು ಮರ್ತು ಬಿಟ್ಟು ನಾ ಬರೆಯೋದು ಇಲ್ಲ. ಹೈಡ್ರೋಜನ್ಲಿ ನ್ಯೂಟ್ರಾನ್ ಇರೋಲ್ಲ, 6 ನ್ಯೂಟ್ರಾನ್ ಇರುತ್ತೆ. ಏನು ಸರ್ ಹಿಂಗಂತ ಇರೋಲ್ಲ ಅಂತೀರಾ, ಇರುತ್ತೆ ಅಂತೀರ್ತಾ, ಏನರ್ಥ ಅಂದರೆ ಎಲ್ಲ ಇಲ್ಲಿ ಬೋರ್ಡ್ ನೋಡಿ. ಈಗ 1 ಪ್ರೋಟಾನ್ 1 ಎಲೆಕ್ಟ್ರಾನ್ ಇದು ಹೈಡ್ರೋಜನ್, 1 ಪ್ರೋಟಾನ್ 1 ನ್ಯೂಟ್ರಾನ್ 1 ಎಲೆಕ್ಟ್ರಾನ್ ಇದು ಕೂಡ ಹೈಡ್ರೋಜನ್, 1 ಪ್ರೋಟಾನ್ 2 ನ್ಯೂಟ್ರಾನ್ 1 ಎಲೆಕ್ಟ್ರಾನ್ ಇದು ಕೂಡ ಹೈಡ್ರೋಜನ್. 3 ಹೈಡ್ರೋಜನ್ ಅಥವಾ 3 ಹೈಡ್ರೋಜನ್ ನೋಡ್ರಿ. ಸೇಮ್ 1 ಪ್ರೋಟಾನ್ 1 ಎಲೆಕ್ಟ್ರಾನ್, 1 ಪ್ರೋಟಾನ್ 1 ಎಲೆಕ್ಟ್ರಾನ್, 1 ಪ್ರೋಟಾನ್ 1 ಎಲೆಕ್ಟ್ರಾನ್. ಅದೇನಾಗ್ತದೆ ಇಲ್ಲಿ? ನ್ಯೂಟ್ರಾನ್ ಇಲ್ಲ, 1 ನ್ಯೂಟ್ರಾನ್ 2 ನ್ಯೂಟ್ರಾನ್.
ಈ 3 ಹೈಡ್ರೋಜನ್ನೇ, ಆ ಹೈಡ್ರೋಜನ್ನ ಬೇರೆ ಬೇರೆ ರೂಪಗಳು ಅಷ್ಟೇ. ಓಕೆ, ಇವುಗಳನ್ನೇ ನಾವು ಐಸೋಟೋಪ್ಸ್ ಅಂತ ಕರಿತೀವಿ. ಅಂದ್ರೆ ಎಲೆಕ್ಟ್ರಾನ್ ಸಂಖ್ಯೆಯಲ್ಲಿ ಏರುಪೇರು ಆದರೆ ಅಯಾನ್ಸ್ ಆಗ್ತವೆ, ನ್ಯೂಟ್ರಾನ್ ಸಂಖ್ಯೆ ಏರುಪೇರು ಆದರೆ ಐಸೋಟೋಪ್ಸ್ಗಳಾಗ್ತವೆ. ಇಷ್ಟ ಅರ್ಥ ಆಯ್ತಾ? ಬೇಸಿಕ್ಸ್ ಅರ್ಥ ಆಯ್ತಾ? ನಾನು ಬೇಸಿಕ್ಸ್ ಮಾಡ್ತಾ ಕುತ್ಕೊಂಡ್ರೆ ಅಡ್ವಾನ್ಸ್ ಹೋಗಲ್ಲ, ನಿಮ್ಗೆ ಎಷ್ಟು ಬೇಕು ಅಷ್ಟು ಬೇಸ್ ಹೇಳ್ತಾನೆ ಅಷ್ಟೇ. ಈಗ ಅದಕ್ಕೆ ನಿಮ್ಗೆ ಹೇಳಿದ್ದು ಬೇಸಿಕ್ ಮುಗಿಸ್ಕೊಳ್ಳಿ ನೀವು ಅಂತ. ಈಗ ಬೇಸಿಕ್ ಎಷ್ಟು ಬೇಕು ಅಷ್ಟನ್ನು ಡಿಸ್ಕಸ್ ಮಾಡ್ತಾ ಇದೀವಿ, ಬಿಕಾಸ್ ಅಡ್ವಾನ್ಸ್ ಸಿಕ್ಕಾಪು ಡಿಸ್ಕಸ್ ಮಾಡಬೇಕು ಅಪ್ಲೈಡ್ ಸೈನ್ಸ್. ಎಲೆಕ್ಟ್ರಾನ್ ಸಂಖ್ಯೆಯಲ್ಲಿ ಏರುಪೇರು ಅದೇನಾಗುತ್ತೆ? ಅಯಾನ್ಸ್. ನ್ಯೂಟ್ರಾನ್ ಸಂಖ್ಯೆ ಏರುಪೇರು ಆದರೆ ಐಸೋಟೋಪ್ಸ್, ಸಮಸ್ಥಾನಿಗಳು. ಕನ್ನಡದಲ್ಲೇನು? ಕನ್ನಡದಲ್ಲಿ ಇದನ್ನ ಸಮಸ್ಥಾನಿ ಅಂತ ಕರಿತೀವಿ, ಸಮಸ್ಥಾನಿಗಳು ಅಂತ ಕರಿತೀವಿ. ಕ್ಲಿಯರ್? ಈಗ ನಿಮ್ಮ ಕ್ಲಾಸ್ಮೇಟ್ ಕಲಿದ್ರು. ಮತ್ತೆ ಪ್ರೋಟಾನ್ ಸಂಖ್ಯೆ ಏರುಪೇರು ಆದರೆ, ಪ್ರೋಟಾನ್ ಸಂಖ್ಯೆ ಏರುಪೇರು ಆದರೆ ಆಟಮ್ ಚೇಂಜ್ ಆಗ್ಬಿಡುತ್ತೆ, ಆಟಮಿಕ್ ನಂಬರ್ ಚೇಂಜ್ ಆಗ್ಬಿಡುತ್ತೆ. ಅಂದ್ರೆ ಈ 3 ಹೈಡ್ರೋಜನ್ನೇ, ಆ ಹೈಡ್ರೋಜನ್ನ ಬೇರೆ ಬೇರೆ ರೂಪಗಳು. ಈ ಬೇರೆ ಬೇರೆ ರೂಪಗಳು ಹೊಂದಿರುವಂತಹ ಹೈಡ್ರೋಜನ್ಗೆ ಬೇರೆ ಬೇರೆ ಹೆಸರಿದೆ. ಫಾರ್ ಎಕ್ಸಾಂಪಲ್, ಒಂದು ಪ್ರೋಟಾನ್ ಒಂದು ಎಲೆಕ್ಟ್ರಾನ್ನ ಪ್ರೋಟಿಯಂ ಅಂತ ಕರಿತೀವಿ. ಒಂದು ಪ್ರೋಟಾನ್ ಒಂದು ನ್ಯೂಟ್ರಾನ್ ಒಂದು ಎಲೆಕ್ಟ್ರಾನ್ನ ಡ್ಯೂಟೇರಿಯಂ ಅಂತ ಕರಿತೀವಿ. ಇದನ್ನೇ ಹೆವಿ ವಾಟರ್ ಅಂತ ಕರೆಯೋದು. ಓಕೆ, ಅದೇ 2 ನ್ಯೂಟ್ರಾನ್ ಇದ್ರೆ ವೆರಿ ಗುಡ್, ಟ್ರೈಷಿಯಂ ಅಂತ ಕರಿತೀವಿ. ಅದು ಸಿಂಪಲ್ ಹೇಳಬೇಕಂದ್ರೆ ಪ್ರೋಟಿಯಂ, ಡ್ಯೂಟೇರಿಯಂ, ಟ್ರೈಷಿಯಂ ಆರ್ ಐಸೋಟೋಪ್ಸ್ ಆಫ್ ಹೈಡ್ರೋಜನ್. ಅಂದ್ರೆ ಪ್ರೋಟಿಯಂ, ಡ್ಯೂಟೇರಿಯಂ, ಟ್ರೈಷಿಯಂ ಈ 3 ಜಲಜನಕದ ಸಮಸ್ಥಾನಿಗಳು.